ವೀಕ್ಷಕರೇ, ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂದ್ರೇನೆ ಮಾಧ್ಯಮಗಳಿಗೆ ಟಿಆರ್ಪಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ದರ್ಶನ್ ಅವರನ್ನ ಟಿಆರ್ಪಿಗೋಸ್ಕರ ಬಳಸಿ ದರ್ಶನ್ ಅವರ ಮೇಲೆ ಮಾನಹಾನಿಯನ್ನ ಮಾಡಿ ಇಲ್ಲ ಸಲ್ಲದ ಕೇಸ್ಗಳನ್ನ ನಟ ದರ್ಶನ್ ಅವರ ಮೇಲೆ ಬೀಳುವಂತೆ ಮಾಡಿದಂತಹ ಮಾಧ್ಯಮಗಳಿಗೆ ಇದೀಗ ಮುಖಕ್ಕೆ ಹೊಡೆದ ರೀತಿ ಆಗಿದ್ದು, ಕನ್ನಡ ನ್ಯೂಸ್ ಮಾಧ್ಯಮಗಳಿಗೆ ಕೋರ್ಟ್ ಚೀಮಾರಿ ಹಾಕಿ ನಟ ದರ್ಶನ್ ಮೇಲಿದ್ದ ಕೇಸನ್ನ ವಜಾ ಮಾಡಿದೆ ಅಂತಾನೆ ಹೇಳ್ಬೋದು. ಅಷ್ಟಕ್ಕೂ ವೀಕ್ಷಕರೇ, ನಿನ್ನೆ ನಡೆದಂತಹ ವಿಚಾರಣೆಯಲ್ಲಿ ಏನೆಲ್ಲ ನಡೀತು, ನಟ ದರ್ಶನ್ ಅವರ ಯಾವ ಕೇಸ್ನ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ಕೇಳೋದಾದ್ರೆ, ಕೆಲ ವರ್ಷಗಳ ಹಿಂದೆ ನಟ ದರ್ಶನ್ ಅವರ ಮೇಲೆ ಎಲ್ಲಾ ಕನ್ನಡ ಮಾಧ್ಯಮಗಳು ಸೇರಿ ಕೇಸನ್ನ ರಿಜಿಸ್ಟರ್ ಮಾಡಿ ನಂತರ ನಟ ದರ್ಶನ್ ಅವರ ಬಗ್ಗೆ ವರದಿಯನ್ನ ಮಾಡೋದನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿತ್ತು. ಅವತ್ತು ನಟ ದರ್ಶನ್ ಅವರು ಮಾಧ್ಯಮಗಳಿಗೆ ಕೆಟ್ಟದಾಗಿ ಬೈದಿದ್ದಾರೆ ಅನ್ನೋ ಕಾರಣಕ್ಕಾಗಿ ಎಲ್ಲಾ ಮಾಧ್ಯಮಗಳ ಸಂಘಟನೆಗಳು ಸೇರಿ FIR ಅನ್ನ ದಾಖಲು ಮಾಡಿದ್ದು, ಕನ್ನಡದ ಕೆಲ ಪ್ರತಿಷ್ಠಿತ ನ್ಯೂಸ್ ಮಾಧ್ಯಮಗಳು ಕೂಡ ಇದರಲ್ಲಿ ಭಾಗಿಯಾಗಿತ್ತು ಅಂತಾನೆ ಹೇಳ್ಬೋದು. ಕನ್ನಡ ನ್ಯೂಸ್ ಮಾಧ್ಯಮಗಳನ್ನ ನಿಂದಿಸಿದ್ದಾರೆ ಅಂತ ಹೇಳಿ ಅವತ್ತು ಕೇಸನ್ನ ರಿಜಿಸ್ಟರ್ ಮಾಡಿದಂತಹ ಆ ಒಂದು ಪ್ರತಿಷ್ಠಿತ ಮಾಧ್ಯಮಗಳಿಗೆ ಇದೀಗ ಕೋರ್ಟ್ ಕೂಡ ಚೀಮಾರಿ ಹಾಕಿದ್ದು, ಅವತ್ತು ನಟ ದರ್ಶನ್ ಅವರ ಬಗ್ಗೆ ಪರ್ಸನಲ್ ಮ್ಯಾಟರ್ ಗಳನ್ನ ವರದಿ ಮಾಡಿದ ಕಾರಣವೇ ಇದು ದರ್ಶನ್ ಅವರನ್ನ ಪ್ರೊವೋಕ್ ಮಾಡಿ ದರ್ಶನ್ ಈ ರೀತಿ ಬೈಯುವಂತೆ ಮಾಡಿದೆ ಅಂತ ಡಿಸ್ಟ್ರಿಕ್ಟ್ ಕೋರ್ಟ್ ಅಭಿಪ್ರಾಯವನ್ನ ಹೊರಹಾಕಿದ್ದು, ಮಾಧ್ಯಮಗಳು ನೀಡಿದಂತಹ ಕಂಪ್ಲೇಂಟ್ ನ ಪ್ರಕಾರ ನಟ ದರ್ಶನ್ ಯಾವುದೇ ರೀತಿಯ ದುರ್ವರ್ತನೆಯನ್ನ ತೋರಿಲ್ಲ, ಇಂತಹ ನಿರ್ದಿಷ್ಟವಾದ ಮಾಧ್ಯಮ ಅಂತ ಹೇಳಿಲ್ಲ ಅಂತ ಕೋರ್ಟ್ ತನ್ನ ತೀರ್ಪಿನಲ್ಲಿ ತಿಳಿಸಿದ್ದು. ಸೊ ವೀಕ್ಷಕರೇ, ಇದೇ ರೀತಿಯಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲೂ ಕೂಡ ನಟ ದರ್ಶನ್ ಅವರಿಗೆ ಆದಷ್ಟು ಬೇಗ ಜಯ ಸಿಗ್ಲಿ ಅನ್ನೋರು ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೇನೆ ನಟ ಡಿ ಬಾಸ್ ದರ್ಶನ್ ಅವರ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ.